ಗಂಡ ಜೈಲಲ್ಲಿ ನರಕ ಯಾತನೆಯನ್ನ ಅನುಭವಿಸ್ತಾ ಇದ್ರೆ ಹೆಂಡತಿ ಪಾರ್ಟಿಯಲ್ಲಿ ಬಿಂದಾಸ್ ಆಗಿದ್ರು. ನಿನ್ನೆ ದರ್ಶನ್ ಬಳ್ಳಾರಿ ಜೈಲಲ್ಲಿದ್ದಾರೆ. ಬಳ್ಳಾರಿ ಜೈಲಲ್ಲಿ ಒಂದ್ ಕಡೆ ಸೆಟ್ ಆಗ್ದಲೇ ಇರುವಂಥದ್ದು ಮತ್ತು ಒಂದ್ ಕಡೆ ಚಾರ್ಜ್ ಶೀಟ್ ಸಲ್ಲಿಕೆ ಆದ ಬಳಿಕ ಏನೇನೆಲ್ಲ ಉಲ್ಲೇಖ ಆಗಿದೆ ಅನ್ನುವಂಥದ್ದನ್ನೆಲ್ಲ ತೋರಿಸಿದ ಬಳಿಕ ಆತಂಕದಲ್ಲಿದ್ದಾರೆ. ಈ ಸಂದರ್ಭದಲ್ಲಿ ನಿನ್ನೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಪಾರ್ಟಿಯಲ್ಲಿ ಭಾಗಿಯಾಗಿದ್ರು. ಸಿಎಂ ಸೊಸೆ ಸ್ಮಿತಾ ರಾಕೇಶ್ ಕೂಡ ಆ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು. 3 ಜನ ಸ್ನೇಹಿತೆಯರು ಪಾರ್ಟಿಯನ್ನ ಮಾಡಿದ್ದಾರೆ. ನಾವು ಯಾಕೆ ಹೇಳ್ತಾ ಇದೀವಿ ಅವರೇನು ಪಾರ್ಟಿನೇ ಮಾಡಬಾರ್ದಾ? ಗಂಡ ಜೈಲಲ್ಲಿದ್ದ ತಕ್ಷಣ ಇವರೆಲ್ಲೂ ಹೋಗ್ಲೇಬಾರ್ದಾ? ಅಲ್ಲ, ಅದಕ್ಕೆಲ್ಲ ಹೇಳ್ತಾ ಇರೋದು. ಸನ್ನಿವೇಶ, ಸಂದರ್ಭ, ಪರಿಸ್ಥಿತಿ ಹೇಗಿತ್ತು ನಿನ್ನೆ, ಚಾರ್ಜ್ ಶೀಟ್ನಲ್ಲಿ ಏನು ಉಲ್ಲೇಖ ಆಗಿದೆ, ಏನಂತ ಮಾತನಾಡಿದ್ದಾರೆ, ಏನಂತ ಹೇಳಿಕೆ ಕೊಟ್ಟಿದ್ದಾರೆ, ಯಾರ್ಯಾರ ಬಗ್ಗೆ ಏನೇನು ಆಗಿದೆ, ಅಲ್ಲಿ ಯಾರ ಪಾತ್ರ ಏನಿತ್ತು ಅಂತ ತೋರಿಸಿದ್ವಿ, ಯಾರ ಸಂಬಂಧ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನು ತೋರಿಸಿದ್ವಿ. ಈ ಸಂದರ್ಭದಲ್ಲಿ ವಿಜಯಲಕ್ಷ್ಮಿಯವರು ಪಾರ್ಟಿಯಲ್ಲಿ ಭಾಗಿಯಾಗಿದ್ರಲ್ಲ, ಅದೇ ಒಂಥರ ಅಚ್ಚರಿ ನಡೆ ಅಂತ ಹೇಳ್ತಾ ಇರೋದು. ಸೊ ಹೀಗಾಗಿ ಈ ಅಚ್ಚರಿ ನಡೆ ಸಹಜವಾಗಿ ಅದೇ ರೀತಿಯಾಗಿ ಅವರ ಅಭಿಮಾನಿಗಳಿಗೂ ಶಾಕ್ ಆಗಿದೆ. ಯಾಕೆಂದರೆ ಟೆಂಪಲ್ ರನ್ ಮಾಡ್ತಾ ಇದ್ರು ವಿಜಯಲಕ್ಷ್ಮಿಯವರು, ದರ್ಶನ್ ಬೇಗ ಹೊರಗಡೆ ಬರಲಿ ಅಂತ. ಬಳ್ಳಾರಿ ಜೈಲಿಗೆ ಹೋಗಿದ್ರು, ಪರಪನಗ್ರಹಾರ ಜೈಲಿಗೆ ಹೋಗಿದ್ದಾರೆ, ಗಂಡನಿಗೆ ಸಮಾಧಾನ ಮಾಡ್ತಾನೆ ಇದ್ದಾರೆ. ಈ ಸಂದರ್ಭದಲ್ಲಿ ಈ ಒಂದು ಪಾರ್ಟಿಯ ದೃಶ್ಯಾವಳಿ ಸಹಜವಾಗಿ ಚರ್ಚೆಗೀಡಾಗಿದೆ. ನಟ ದರ್ಶನ್ ರಿಲೀಸ್ಗೆ ಪತ್ನಿ ಪರದಾಟವನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ನಿನ್ನೆ ಪಾರ್ಟಿ ಮಾಡಿದ್ದಾರೆ. ಪತ್ನಿ ಪರದಾಟ ಯಾವ ರೀತಿಯಾಗಿದೆ ನೋಡಿದ್ವಿ. ದೇವಸ್ಥಾನಗಳಿಗೆ ಹೋಗಿದ್ದಾರೆ, ಪೂಜೆ ಪುನಸ್ಕಾರ, ಹೋಮ ಹವನ ಇವೆಲ್ಲವನ್ನು ಕೂಡ ಮಾಡಿಸ್ತಾ ಇದ್ದಾರೆ. ಈಗ ಮತ್ತೊಂದು ದೇವಿಯ ಮೊರೆ ಹೋಗಿದ್ದಾರೆ. ಶಕ್ತಿ ದೇವತೆಯ ಮೊರೆ ಹೋಗಿರುವಂಥದ್ದು ದರ್ಶನ್ ಪತ್ನಿ. ಅಸ್ಸಾಂನ ಗುವಾಹಟಿಯ ಕಾಮಾಖ್ಯ ದೇವಿ ದೇಗುಲಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಅಸ್ಸಾಂನ ಕಾಮಾಖ್ಯ ದೇವಿ ದೇಗುಲಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ನಾವೀಗ ಆಲ್ರೆಡಿ ನೋಡಿದ್ವಿ. ಇಲ್ಲಿ ಕರಾವಳಿ ಭಾಗಕ್ಕೂ ಕೂಡ ಹೋಗಿದ್ರು, ಅಲ್ಲೂ ಪೂಜೆಯನ್ನು ಸಲ್ಲಿಸಿದ್ರು. ಚಾಮುಂಡಿ ದೇವಿಗೆ ಪೂಜೆಯನ್ನು ಸಲ್ಲಿಸಿದ್ರು, ಬಂಡೆ ಮಹಾಕಾಳಿಗೆ ಪೂಜೆಯನ್ನು ಸಲ್ಲಿಸಿದ್ರು. ಮತ್ತೊಂದು ಶಕ್ತಿ ದೇವತೆ ಕಾಮಾಖ್ಯ ದೇವಿಯ ದೇಗುಲಕ್ಕೆ ಹೋಗಿದ್ದಾರೆ. ಕೊಲ್ಲೂರಿಗೆ ಹೋಗಿದ್ದು ನಿಮಗೂ ಕೂಡ ಗೊತ್ತಿದೆ. ಅಲ್ಲಿ ಹೋಮ ಹವನ ಎಲ್ಲ ಮಾಡಿದ್ರು, ನವಚಂಡಿಕ ಯಾಗವನ್ನ ಮಾಡಿದ್ರು ವಿಜಯಲಕ್ಷ್ಮಿ ಅವರು. ಕಾಮಾಖ್ಯ ದೇಗುಲಕ್ಕೆ ಭೇಟಿಯನ್ನ ಕೊಟ್ಟಿರುವಂಥದ್ದು. ಪ್ರೇಯರ್ ಈಸ್ ಪವರ್ಫುಲ್ ಅಂತ ಪೋಸ್ಟ್ ಅನ್ನ ಹಾಕಿದ್ದಾರೆ. ಪ್ರೇಯರ್ ಈಸ್ ಪವರ್ಫುಲ್ ಅಂತ ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿರುವಂಥದ್ದು ವಿಜಯಲಕ್ಷ್ಮಿ. ಪತಿ ಬಿಡುಗಡೆಗೆ ದೇವಿಯ ಮೊರೆ ಹೋಗಿದ್ದಾರೆ ಪತ್ನಿ. ದಿನದ ಹಿಂದೆ ದೇವಸ್ಥಾನಕ್ಕೆ ಭೇಟಿಯನ್ನ ಕೊಟ್ಟಿದ್ರು ವಿಜಯಲಕ್ಷ್ಮಿ ಅವರು. ಕಾಮಾಖ್ಯ ದೇವಿಗೆ ಹೋಗಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಅಲ್ಲಿನ ಶಕ್ತಿ ದೇವತೆಯ ಮೊರೆ ಹೋಗಿದ್ದಾರೆ. ಆಲ್ಮೋಸ್ಟ್ ತುಂಬ ದೊಡ್ಡ ದೊಡ್ಡ ಗಣ್ಯರೆಲ್ಲರೂ ಕೂಡ ಹೋಗ್ತಾರೆ ಕಾಮಾಖ್ಯ ದೇವಿಯ ದರ್ಶನಕ್ಕೆ. ವಿಶೇಷ ಪೂಜೆಯನ್ನ ಮಾಡಿಸ್ತಾರೆ. ಸಂಕಷ್ಟಗಳ ನಿವಾರಣೆಗೆ, ಸಂಕಲ್ಪಗಳ ಈಡೇರಿಕೆಗೆ ಹೋಗ್ತಾರೆ ಶಕ್ತಿ ದೇವತೆಯ ದರ್ಶನ ಪಡಿಲಿಕ್ಕೆ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸತೀಶ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸತೀಶ್, ನೋಡ್ತಾನೆ ಇದ್ದೀವಿ, ದರ್ಶನ್ ಜೈಲಿಗೆ ಹೋದ ಬಳಿಕ ಯಾವ ರೀತಿಯಾಗಿ ಅವರನ್ನ ಹೊರಗೆ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ವಿಜಯಲಕ್ಷ್ಮಿ ಅನ್ನುವಂಥದ್ದನ್ನ. ಬಿಕಾಸ್ ಕರ್ನಾಟಕದಲ್ಲೂ ಕೂಡ ಅಷ್ಟೇ ಎಲ್ಲ ಶಕ್ತಿ ದೇವತೆಯ ಒಂದು ಅಲ್ಲಿ ದರ್ಶನ ಮಾಡಿ ವಿಶೇಷ ಪೂಜೆ ಸಲ್ಲಿಸಿದ್ರು. ಬಂಡೆ ಮಹಾಕಾಳಿ ಆಗಿರ್ಬೋದು, ಕೊಲ್ಲೂರು ಮೂಕಾಂಬಿಕೆಗೆ ಹೋಗಿದ್ರು, ಚಾಮುಂಡಿ ತಾಯಿಗೂ ಕೂಡ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗಿತ್ತು. ಈಗ ಕಾಮಾಖ್ಯ ದೇವಿಗೆ ಹೋಗಿದ್ದಾರೆ. ಯಾವತ್ತು ಹೋಗಿದ್ದು? ಅಲ್ಲೇನಾದರೂ ವಿಶೇಷವಾದಂಥ ಪೂಜೆ ಹೋಮ ಹವನ ಮಾಡಿಸಿದ್ದಾರೆ ಹೇಗೆ ಅಂತ? ಎಸ್ ಪೃಥ್ವಿ, ಏನು ಪವಿತ್ರ ಗೌಡ ಸಹವಾಸ ಮಾಡಿರುವಂತಹ ದರ್ಶನ್ ಈಗಾಗಲೇ ರೇಣುಕಾ ಸ್ವಾಮಿ ಕೊಲೆ ಆರೋಪದಲ್ಲಿ ಜೈಲು ಸೇರಿದ್ದಾರೆ. ಏನು ಪವಿತ್ರ ಗೌಡ ಸಹವಾಸದಿಂದ ಬಂದಿರುವಂಥ ಈ ಒಂದು ಕಂಟಕ ಕಳೆಯೋದಕ್ಕೋಸ್ಕರ ವಿಜಯಲಕ್ಷ್ಮಿ ದರ್ಶನ್ ಅವರು ಸಾಕಷ್ಟು ಹೆಣ್ಣು ದೇವತೆಗಳ ಮೊರೆ ಹೋಗಿರೋದನ್ನ ನಾವು ಹಿಂದೆ ನೋಡಿದ್ವಿ. ನೀವಾಗಲೇ ಹೇಳ್ದಂಗೆ ಒಂದು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗಿ ಒಂದು ವಿಶೇಷ ಪೂಜೆ ಇರ್ಬೋದು, ಬಂಡೆ ಮಕಾಳಿಗಿರ್ಬೋದು, ಕೊಲ್ಲೂರಿಗೆ ಹೋಗಿದ್ರು. ಅದಾದ ನಂತರ ಬಳ್ಳಾರಿಯಲ್ಲಿರುವಂಥ ದುರ್ಗಮ್ಮನಿಗೂ ಕೂಡ ಒಂದು ವಿಶೇಷವಾದಂಥ ಒಂದು ಪೂಜೆಯನ್ನು ಸಲ್ಲಿಸಿದ್ರು. ಅದೇ ರೀತಿಯಾಗಿ ಈಗ ಅಸ್ಸಾಂನ ಕಾಮಾಖ್ಯ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅನ್ನುವಂಥದ್ದು. ಕಳೆದ ವಾರ ಏನು ದರ್ಶನ್ ಬಳ್ಳಾರಿಗೆ ಹೋದ ನಂತರ ಏನು ಕಳೆದ ಒಂದು 2-3 ದಿನಗಳಿಂದ ದರ್ಶನ್ ಅವರು ಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ಬಳ್ಳಾರಿಯಲ್ಲೇ ಇದ್ದಾರೆ ಅನ್ನುವಂಥ ವಿಚಾರ ಇತ್ತು. ಆ ಒಂದು ಸಂದರ್ಭದಲ್ಲಿ
ಅವರು ಅಸ್ಸಾಂಗೆ ಹೋಗಿ ಬಂದಿದ್ದಾರೆ ಅನ್ನುವಂಥ ವಿಚಾರ ಇರುವಂಥದ್ದು. ನಿನ್ನೆ ಕೂಡ ಅವರ ಸ್ನೇಹಿತೆಯ ಒಂದು ಬರ್ತ್ಡೇ ಪಾರ್ಟಿಯಲ್ಲಿ ಅದಾದ ನಂತರ ಆ ಒಂದು ಬರ್ತ್ಡೇ ಪಾರ್ಟಿಯಲ್ಲಿ ಭಾಗಿಯಾಗಿ ತನ್ನ ಗಂಡನಿಗೆ ಬಂದಿರುವಂತಹ ಈ ಒಂದು ಕಂಟಕಗಳಿಗೆ ಒಂದು ಪರಿಹಾರ ಸಿಗಲಿ ಅನ್ನುವಂಥ ನಿಟ್ಟಿನಲ್ಲಿ ಆ ಒಂದು ದೇವಿಗೆ ಹೋಗಿ ಪೂಜೆ ಮಾಡಿಕೊಂಡು ಬಂದಿರುವಂಥ ಒಂದು ಫೋಟೋವನ್ನು ಕೂಡ ಶೇರ್ ಮಾಡಿಕೊಂಡಿರುವಂಥದ್ದು. ಸೊ ಏನು ಕಳೆದ ಒಂದಷ್ಟು ದಿನಗಳಿಂದಲೂ ಕೂಡ ಪವಿತ್ರ ಗೌಡ ಸಹವಾಸದಿಂದ ಬಂದಿರುವಂಥ ಈ ಒಂದು ಕಂಟಕದ ನಿವಾರಣೆಗಾಗಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಅವರೀಗ ಹೆಣ್ಣು ದೇವತೆಗಳ ಮೊರೆ, ಅದರಲ್ಲೂ ಕೂಡ ಶಕ್ತಿ ದೇವತೆಗಳ ಮೊರೆ ಹೋಗಿರುವಂತದ್ದನ್ನ ನಾವು ಗಮನಿಸಬಹುದಾಗಿದೆ. ಪೃಥ್ವಿ. ಓಕೆ, ಧನ್ಯವಾದ ಸತೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಸಲ್ಲಿಕೆ ಆಯಿತು. ಅದಾದ್ಮೇಲೆ ಚಾರ್ಜ್ ಶೀಟ್ ನಲ್ಲಿ ಏನೇನೆಲ್ಲ ಉಲ್ಲೇಖ ಆಗಿದೆ ಅನ್ನುವಂಥದ್ದನ್ನ ಕೂಡ ನಿಮಗೆ ಹೇಳ್ತಾ ಇದ್ವಿ. ಇದರ ಜೊತೆಗೆ ಸಂಬಂಧದ ಬಗ್ಗೆ ಉಲ್ಲೇಖ ಆಯಿತು. ವಿಜಯಲಕ್ಷ್ಮಿ ಅವರು ಬೇರೆ ಪಾರ್ಟಿಗೆ ಬೇರೆ ಹೋಗಿದ್ದು ಆ ವಿಚಾರ. ಇದೆಲ್ಲದರ ನಡುವೆ ದರ್ಶನ್ ಟೆನ್ಷನ್ ನಲ್ಲಿದ್ದಾರೆ. ಸ್ವಾಮಿ ಕೊಲೆ ಕೇಸ್ನ ಸ್ವಇಚ್ಛಾ ಹೇಳಿಕೆಗೂ FSL ವರದಿಗಳು, 3991 ಪುಟಗಳ ಚಾರ್ಜ್ ಶೀಟು, ಇದೆಲ್ಲ ದರ್ಶನ್ಗೆ ಟೆನ್ಷನ್ ಅನ್ನ ತಂದಿಟ್ಟಿದೆ. ಯಾರಿಗೆ ಟೆನ್ಷನ್ ಆಗಲ್ಲ ಹೇಳಿ? ಬಿಕಾಸ್ ಜಗಜ್ಜಾಹೀರಾಗೋಯ್ತು. ನಾಯಕ ಆಗಿದ್ದಂಥವರು ಖಳನಾಯಕ ಆಗಿ ಬಿಂಬಿತ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ, ಕೊಲೆ ಪ್ರಕರಣದಲ್ಲಿ ಆರೋಪಿ ಆಗಿರುವಂಥ ಹಿನ್ನೆಲೆಯಲ್ಲಿ ಫುಲ್ ಟೆನ್ಷನ್. ಚಾರ್ಜ್ ಶೀಟ್ ಸಲ್ಲಿಕೆ ಬಳಿಕ ದರ್ಶನ್ ಟೆನ್ಷನ್. ಬಳ್ಳಾರಿ ಜೈಲಿನಲ್ಲಿ ರಾತ್ರಿ ನಿದ್ರೆ ಇಲ್ಲದೆ ಒದ್ದಾಟ. ಹೇಗೆ ಬರುತ್ತೆ ನಿದ್ರೆ? ಇಷ್ಟೆಲ್ಲ ಆದಮೇಲೆ ಬೇಕಾಬಿಟ್ಟಿಯಾಗಿ ತಿಂಡಿ ಊಟ ಸೇವನೆ. ಬೇಕಾಬಿಟ್ಟಿ ಅಂದರೆ ಊಟ ಸೇರ್ತಾ ಇಲ್ಲ, ತಿಂಡಿ ಸೇರ್ತಾ ಇಲ್ಲ ಸರಿಯಾಗಿ. ಈ ಟೆನ್ಷನಲ್ಲಿ ಇಂದು ಪತ್ನಿ ಅಥವಾ ವಕೀಲರಿಗೆ ಫೋನ್ ಮಾಡುವಂಥ ಸಾಧ್ಯತೆ ಇದೆ. ಚಾರ್ಜ್ ಶೀಟ್ ಬಗ್ಗೆ ಚರ್ಚೆಗೆ ದರ್ಶನ್ ಕಾತರರಾಗಿದ್ದಾರೆ. ಯಾಕೆ ಚರ್ಚೆ ಕಾತರಾಗಿದ್ದಾರೆ ಅಂದರೆ, ವಕೀಲರೇ ದೇವರಾಗಿರೋದು ಇವಾಗ ಅವ್ರಿಗೆ. ಯಾಕೆಂದರೆ ಅವರನ್ನು ಹೊರಗೆ ತರಬೇಕು ಅಂದರೆ ಅಲ್ಲಿ ವಕೀಲರು ಕಾನ್ಫಿಡೆನ್ಸ್ ತುಂಬಬೇಕಾಗಿದೆ ದರ್ಶನ್ಗೆ. ಏನು ಭಯ ಪಡಬೇಡಿ, ನಾವು ಕರ್ಕೊಂಬರ್ತೀವಿ, ನಾವಿದ್ದೀವಿ, ಇಂತಿಂಥ ಪಾಯಿಂಟ್ಸ್ಗಳು ನಿಮ್ಮನ್ನು ಹೊರಗೆ ಕರ್ಕೊಂಬರ್ಲಿಕ್ಕೆ ನಮಗೆ ಸಹಕಾರಿ ಆಗುತ್ತೆ. ಅದೆಷ್ಟೇ ಇರಲಿ ಚಾರ್ಜ್ ಶೀಟ್, ಎಷ್ಟೇ ಗಟ್ಟಿಯಾಗಿರಲಿ, ನಾವು ಕರ್ಕೊಂಬರ್ತೀವಿ ಅಂತ ಧೈರ್ಯ ತುಂಬಬೇಕಲ್ಲ. ಸೊ ಆ ಮಾತು ಹೇಳ್ತಾರೆ ಅಂತ ನಿರೀಕ್ಷೆಯಲ್ಲಿದ್ದಾರೆ ದರ್ಶನ್. ಇವಾಗ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಬಳ್ಳಾರಿಯಿಂದ. ಬಸವರಾಜ್, ನೋಡ್ತಾ ಇದ್ದೀವಿ ಒಂದ್ ಕಡೆ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇರುವಂಥದ್ದು. ಚಾರ್ಜ್ ಶೀಟ್ ಸಲ್ಲಿಕೆ ಆದ್ಮೇಲೂ ಏನೇನೆಲ್ಲ ಆಯಿತು ಅಂತ ನೋಡಿದ್ವಿ. ದರ್ಶನ್ ಬಳ್ಳಾರಿ ಜೈಲಿನಲ್ಲಿ ಯಾವ ರೀತಿಯ ಆತಂಕದಲ್ಲಿದ್ದಾರೆ, ಮತ್ತೆ ಇವತ್ತು ಫೋನ್ ಮಾಡುವಂಥ ಸಾಧ್ಯತೆ ಅಂತ ಹೇಳಲಾಗ್ತಾ ಇತ್ತಲ್ಲ, ಫೋನ್ ಮಾಡಲಿಕ್ಕೂ ಕೂಡ ಇಂತಿಷ್ಟೇ ಟೈಮಿಂಗ್ಸು, ಇಷ್ಟು ಗಂಟೆಯ ಒಳಗಡೆನೆ ಮಾತನಾಡಬೇಕು, ಇಷ್ಟು ನಿಮಿಷ ಮಾತ್ರ ಅಂತ ಅವಕಾಶ ಇರುತ್ತಲ್ಲ, ಆ ರೀತಿಯಾಗಿ ಏನಾದರೂ ಕೇಳ್ಕೊಂಡಿದ್ದಾರಂತ ಜೈಲಧಿಕಾರಿಗಳಿಗೆ ಮನವಿ ಮಾಡ್ಕೊಂಡಿದ್ದಾರಾ ಫೋನ್ ಮಾಡಬೇಕು ಅಂತ, ಅಥವಾ ಏನಾದರೂ ಫೋನಲ್ಲಿ ಮಾತಾಡಾಗಿದೆಯಾ? ಪೃಥ್ವಿರಾಜ್, ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A2 ಆರೋಪಿಯಾಗಿರ್ತಕ್ಕಂಥ ನಟ ದರ್ಶನ್ ಅವರು ಬಳ್ಳಾರಿಯ ಕೇಂದ್ರ ಕಾರಾಗೃಹದಲ್ಲಿ ಒಂದು ರೀತಿಯಲ್ಲಿ ಒಂಟಿಯಾಗಿರ್ತಕ್ಕಂಥದ್ದು, ಮಾನಸಿಕವಾಗಿ ಕೂಡ ಸಾಕಷ್ಟು ಕುಗ್ಗಿರ್ತಕ್ಕಂಥದ್ದು ಕೂಡ. ಇದರಲ್ಲೂ ಪ್ರಮುಖವಾಗಿ ಈಗ ಕಳೆದ 3-4 ದಿನಗಳಿಂದ ಕೂಡ ಸಾಕಷ್ಟು ಆತಂಕಕ್ಕೆ ಒಳಗಾಗಿದ್ದಾರೆ ಅನ್ನೋದು ಕೂಡ ಮಾಹಿತಿ ಗೊತ್ತಾಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರ ಅವರ ಅಲ್ಲಿ ಕೂಡ ಒಂದು ಡವಡವ ಕೂಡ ಶುರುವಾಗಿರ್ತಕ್ಕಂಥದ್ದು. ಈ ರೀತಿಯ ಭಯ, ಆತಂಕ ಎರಡೂ ಕೂಡ ಅವರನ್ನು ಕಾಡ್ತಾ ಇದೆ. ಏಕೆಂತಂದರೆ ಚಾರ್ಜ್ ಶೀಟಲ್ಲಿ ಉಲ್ಲೇಖ ಆಗಿರ್ತಕ್ಕಂಥ ಅಂಶಗಳು ಅಂದರೆ ಡಿ ಗ್ಯಾಂಗ್ನ ಸಂಪೂರ್ಣ ಅಂದರೆ ಆರೋಪಿಗಳ ಹೇಳಿಕೆಗಳಾಗಿರ್ಬೋದು, ತಪ್ಪೊಪ್ಪಿಗೆಯ ಹೇಳಿಕೆಗಳಾಗಿರ್ಬೋದು, ಸಾಕ್ಷಿಗಳ ಹೇಳಿಕೆ ಆಗಿರ್ಬೋದು, ದಿನಕ್ಕೊಂದು ಹೊರಗಡೆ ಬರ್ತಕ್ಕಂಥ ಫೋಟೋಗಳಾಗಿರ್ಬೋದು, ಇವೆಲ್ಲವೂ ಕೂಡ ಅವರ ಜಾಮೀನು ಭವಿಷ್ಯಕ್ಕೆ ಕೂಡ ಸಾಕಷ್ಟು ಮುಳುವಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಇವೆಲ್ಲ ವಿಚಾರಗಳು ಕೇಂದ್ರ ಕಾರಾಗೃಹದಲ್ಲಿರ್ತಕ್ಕಂಥ ನಟ ದರ್ಶನ್ ಕಿವಿಗೆ ಬೀಳ್ತಾ ಇದ್ದಂತೆ ಅವರು ಸಾಕಷ್ಟು ಟೆನ್ಷನ್ಗೆ ಕೂಡ ಒಳಗಾಗಿರ್ತಕ್ಕಂಥದ್ದು. ರಾತ್ರಿ 12:30-1 ಗಂಟೆ ಆದರೂ ಕೂಡ ಸರಿಯಾಗಿ ನಿದ್ದೆ ಮಾಡ್ತಾ ಇಲ್ಲ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಜೊತೆಗೆ ಊಟ ಕೂಡ ಸರಿಯಾಗಿ ಸೇರ್ತಾ ಇಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಅವರು ಬೆಳಿಗ್ಗೆ ಕೂಡ ಬಳ್ಳಾರಿಯ ಕೇಂದ್ರ ಕಾರಾಗೃಹದ ಅಧೀಕ್ಷಕರಿಗೆ ಒಂದು ಮನವಿಯನ್ನು ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು. ಅವರ ಪರ ವಕೀಲರಿಗೆ ಅಥವಾ ಅವರ ಪತ್ನಿಗೆ ಫೋನಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಕೂಡ ಒಂದು ಕೇಳಿಕೊಂಡಿದ್ರು. ಆದರೆ ಇದುವರೆಗೂ ಕೂಡ ಮಾತಾಡಿಲ್ಲ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಈಗ ಕಳೆದ ಬಾರಿ ಫೋನಲ್ಲಿ ಮಾತಾಡಿದ ಸಂದರ್ಭದಲ್ಲಿ ಅವರು ಆಡಳಿತ ವಿಭಾಗದ ಕಚೇರಿ ಏನಿದೆ ಅಲ್ಲಿಗೆ ಬಂದು ಮಾತಾಡಲಿಕ್ಕೆ ಅವಕಾಶವನ್ನು ಕೂಡ ಕಲ್ಪಿಸಿಕೊಡಲಾಗಿತ್ತು. ಆದರೆ ಈಗ ಐಸೆಕ್ಯೂರಿಟಿಯಲ್ಲೇ ಫೋನಲ್ಲಿ ಮಾತಾಡಲಿಕ್ಕೆ ಅವಕಾಶ ಇರತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಇದುವರೆಗೂ ಕೂಡ ಅವರು ಮಾತಾಡಿಲ್ಲ. ಆದರೆ ಮಾತಾಡಲಿಕ್ಕೆ ಅವಕಾಶವನ್ನು ಇನ್ನೂ ಜೈಲಧಿಕಾರಿಗಳು ಕಲ್ಪಿಸಿಕೊಟ್ಟಿಲ್ಲ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಆದರೆ ನಾಳೆ ನಟ ದರ್ಶನ್ ಅವರ ಪತ್ನಿ ಮತ್ತು ಅವರ ಪರ ವಕೀಲರು ಕೂಡ ಬಳ್ಳಾರಿ ಕೇಂದ್ರ ಕಾರಾಗೃಹಕ್ಕೆ ಭೇಟಿ ಕೊಡ್ತಾರೆ. ಮುಂದಿನ ಜಾಮೀನು ಪ್ರಕ್ರಿಯೆ ಮತ್ತು ಕಾನೂನು ಹೋರಾಟದ ಬಗ್ಗೆ ಕೂಡ ಸಮಾಲೋಚನೆ ನಡೆಸ್ತಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ದರ್ಶನ್ ಕೇಸ್ ವಿಚಾರಣೆಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ನಿಂದ ಶೀಘ್ರ ವಿಚಾರಣೆನ ಅನ್ನುವಂಥ ಪ್ರಶ್ನೆ ಇದೆ. ಇದನ್ನ ಈ ಹಿಂದೆನೆ ಒಂದು 2 ತಿಂಗಳ ಹಿಂದೆ ದಯಾನಂದ್ ಅವರು, ಬೆಂಗಳೂರಿನ ಪೊಲೀಸ್ ಕಮಿಷನರ್ ದಯಾನಂದ್ ಅವರು ಮಾತನಾಡಿದ್ರು, ಫಾಸ್ಟ್ ಟ್ರ್ಯಾಕ್ ಕೋರ್ಟಿಗೆ ಹಾಕಿ ಬೇಗ ವಿಚಾರಣೆಯಾಗಿ
ಆರೋಪಿಗಳಿಗೆ ಶಿಕ್ಷೆ ಆಗುವಂತ ನಿಟ್ಟಿನಲ್ಲಿ ನಾವು ಪ್ರಯತ್ನ ಪಡ್ತೀವಿ ಅಂತ ಹೇಳಿದರು. ಶೀಘ್ರವೇ ವಿಚಾರಣೆ ಮುಗಿಸ್ಲಿಕ್ಕೆ ಸರ್ಕಾರ ಯತ್ನ ಮಾಡಿದಂತೆ ಕಾಣಿಸ್ತಾ ಇದೆ. ಈಗ ತ್ವರಿತ ನ್ಯಾಯಾಲಯಕ್ಕೆ ಮನವಿ ಬಂದಿದೆ. ಎಲ್ಲವನ್ನು ಬೇಗ ತೀರ್ಮಾನ ಮಾಡ್ತೇವೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಿಕಾಸ್ ಹೈ ಪ್ರೊಫೈಲ್ ಕೇಸ್ ಆಗಿರುವಂಥ ಹಿನ್ನೆಲೆಯಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಚಾರ್ಜ್ ಶೀಟು ಕೂಡ ಸಲ್ಲಿಕೆ ಆಗಿದೆ. ಸೊ ಹೀಗಾಗಿ ಬೇಗ ಈ ಪ್ರಕರಣದ ಇತ್ಯರ್ಥ ಆಗಬೇಕು ಅಂದರೆ ಫಾಸ್ಟ್ ಟ್ರ್ಯಾಕ್ ಕೋರ್ಟಿಗೆ ಹೋದರೆ ಮಾತ್ರ ಸಾಧ್ಯ ಆಗುತ್ತೆ. ಇಲ್ಲಾಂದರೆ ಎಳಿತಾನೇ ಇರುತ್ತೆ ಈ ಕೇಸ್, ಎಷ್ಟು ವರ್ಷ ಹೋಗುತ್ತೆ ಗೊತ್ತಾಗಲ್ಲ. ಸೊ ಹೀಗಾಗಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮುಖಾಂತರ ಬೇಗ ಇತ್ಯರ್ಥ ಮಾಡಲಿಕ್ಕೆ, ಇದಕ್ಕೊಂದು ತಾರ್ಕಿಕ ಅಂತ್ಯ ಕಾಣಿಸ್ಲಿಕ್ಕೆ ಮುಂದಾಗುವಂಥ ಸಾಧ್ಯತೆ ಇದೆ ಸರ್ಕಾರದಿಂದ. ಪೊಲೀಸ್ ಕಮಿಷನರ್ ದಯಾನಂದ್ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಅದರ ಬಗ್ಗೆ ನಮ್ಮ ಕಾನೂನು ತಜ್ಞರೊಂದಿಗೆ ಚರ್ಚೆಯನ್ನು ಮಾಡಿ ಮುಂದಿನ ಕ್ರಮಗಳನ್ನು ಅದರ ಬಗ್ಗೆ ನಮ್ಮ ಕಾನೂನು ತಜ್ಞರೊಂದಿಗೆ ಚರ್ಚೆಯನ್ನು ಮಾಡಿ ಮುಂದಿನ ಕ್ರಮಗಳನ್ನು ಅದಕ್ಕೆ ಕೋರ್ಟ್ ತೀರ್ಮಾನ ಮಾಡಿದ್ವಿ. ಅದು ಒಂದು ಚಿಂತನೆ ಇದೆ. ಯಾಕೆಂದರೆ ಬೇಗ ಮುಗಿದೋದ್ರೆ ಅದು ಕೇಸ್ ಏನು ತೀರ್ಮಾನ ಕೋರ್ಟ್ ತೀರ್ಮಾನ ಮಾಡುತ್ತೋ. ಈಗ ಅವರೆಲ್ಲ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿದ್ದಾರೆ. ಎಫೆಕ್ಟಿವ್ ಆಗಿ ಅದನ್ನೇನೇನು ಎವಿಡೆನ್ಸಸ್ಸು ಸಿಕ್ಕಿದೆಯೋ ಅದನ್ನೆಲ್ಲ ಸಬ್ಮಿಟ್ ಮಾಡಿದ್ದಾರೆ. ಅದರ ಆಧಾರದ ಮೇಲೆ ತೀರ್ಮಾನ ಆಗುತ್ತೆ. ಅದಕ್ಕೆ ಕೋರ್ಟ್ ತೀರ್ಮಾನ ಮಾಡಿದ್ವಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗಂಗಾಧರ್, ನೋಡ್ತಾ ಇದ್ದೀವಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ 1-2 ತಿಂಗಳ ಹಿಂದೆನೇ ಮಾತನಾಡಿದ್ರು ದಯಾನಂದ್ ಅವರು ಕೂಡ, ಫಾಸ್ಟ್ ಟ್ರ್ಯಾಕ್ ಕೋರ್ಟಿಗೆ ಹಾಕ್ಬಿಟ್ಟು ಬೇಗ ಆರೋಪಿಗಳಿಗೆ ಶಿಕ್ಷೆ ಆಗುವಂತೆ ನೋಡ್ಕೊಳ್ತೀವಿ ಅಂತ. ಈಗ ಅದ್ರ ಬಗ್ಗೆ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಗೃಹ ಸಚಿವರು. ಹಾಗಾದ್ರೆ ನಿರೀಕ್ಷೆ ಇಟ್ಕೊಬಹುದು ಹೈ ಪ್ರೊಫೈಲ್ ಕೇಸು ಫಾಸ್ಟ್ ಟ್ರ್ಯಾಕ್ ಅಲ್ಲಿ ವಾದ ಪ್ರತಿವಾದ ಆಗುತ್ತೆ ಅಂತ? ಖಂಡಿತವಾಗಿಯೂ ಪೃಥ್ವಿರಾಜ್, ಯಾಕಂದ್ರೆ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದಲ್ಲಿ 17 ಮಂದಿ, ನಟ ದರ್ಶನ್ ಸೇರಿದಂತೆ 17 ಮಂದಿ ಆರೋಪಿಗಳು ಏನು ಬಂಧನ ಆಗಿದ್ದಾರೆ. ಇದು ಇಡೀ ರಾಜ್ಯದಲ್ಲಿ ದೊಡ್ಡ ಸಂಚಲನವನ್ನ ಸೃಷ್ಟಿ ಮಾಡಿದಂತ ಪ್ರಕರಣ. ಮತ್ತೆ ಸರ್ಕಾರವೇ ಈ ಪ್ರಕರಣವನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡಿತ್ತು. ಆದ್ರೆ ಕಳೆದ 2 ತಿಂಗಳ ಅಂದ್ರೆ ಚಾರ್ಜ್ ಶೀಟ್ ರೆಡಿ ಆಗುವಂತ ಮುಂಚೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಮನವಿಯನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಪೊಲೀಸ್ ಕಮಿಷನರ್ ಕೂಡ ಅದ್ರ ಬಗ್ಗೆ ಏನು SPP ಅವರು ಕೂಡ ಸರ್ಕಾರದ ಗಮನಕ್ಕೆ ತರುವಂತ ಪ್ರಯತ್ನವನ್ನ ಮಾಡಿದ್ರು. ಆ ಬಗ್ಗೆ ಕೂಡ ಚರ್ಚೆಗಳಾಗಿತ್ತು. ಈಗ ಚಾರ್ಜ್ ಶೀಟ್ ಕೋರ್ಟ್ಗೆ ಸಬ್ಮಿಟ್ ಆಗಿದೆ. ಇನ್ನ ಆ ವಿಚಾರವಾಗಿ ಅಂದ್ರೆ ಈಗ ಕೋರ್ಟ್ಗೆ ಅಂದ್ರೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಇಂದ ಈಗ ಸೆಷನ್ ಕೋರ್ಟ್ಗೆ ಎಲ್ಲ ಕೂಡ ಅದು ವರ್ಗಾವಣೆ ಆಗುತ್ತೆ ಇನ್ನು 3 ದಿನದಲ್ಲಿ. ಆದ್ರೆ ಇದೇ ಒಂದು ಸಂದರ್ಭದಲ್ಲಿ ಈಗ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಮನವಿ ಮಾಡಿಕೊಂಡು ಆ ಕೋರ್ಟ್ ಮೂಲಕವಾಗಿ ಟ್ರಯಲ್ ಅನ್ನ ಮಾಡಿದಂತ ಸಂದರ್ಭದಲ್ಲಿ ಬೇಗ ಅದು ಟ್ರಯಲ್ ನಡೆಯುವಂತ ವಿಚಾರವಾಗಿ ಈಗ ಆ ಬಗ್ಗೆ ಚರ್ಚೆಗಳು ನಡೀತಾ ಇರುವಂತದ್ದು. ಖುದ್ದಾಗಿ ಈಗ ಇವತ್ತು ಕೂಡ ಕಮಿಷನರ್ ದಯಾನಂದ್ ಅವರು ಕೂಡ ಆ ಬಗ್ಗೆ ಮಾತನಾಡಿರುವಂತದ್ದು. ಅಂದ್ರೆ ಕಾನೂನು ತಜ್ಞರ ಜೊತೆ ಆ ಬಗ್ಗೆ ಚರ್ಚೆಯನ್ನ ಮಾಡ್ಲಾಗ್ತಾ ಇರುವಂತದ್ದು. ಮುಂದಿನ ಕಾನೂನು ಪ್ರಕ್ರಿಯೆಗಳ ಬಗ್ಗೆ ಎಲ್ಲ ಕೂಡ ಚರ್ಚೆಗಳಾಗ್ತಾ ಇದೆ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ. ಮತ್ತೆ ಖುದ್ದಾಗಿ ಗೃಹ ಸಚಿವರು ಕೂಡ ಆ ಬಗ್ಗೆ ಪಾಸಿಟಿವ್ ಆಗಿ ಹೇಳಿರುವಂತದ್ದು. ಯಾಕಂದ್ರೆ ಕಮಿಷನರ್ ಕೂಡ ಮತ್ತೆ SPP ಅವರು ಗೃಹ ಇಲಾಖೆಯ ಅಂದ್ರೆ ಸಚಿವರ ಜೊತೆ ಕೂಡ ಚರ್ಚೆಯನ್ನ ಮಾಡಿದ್ದಾರೆ. ಮತ್ತೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಇಂತಹ ರೀತಿಯ ಗಂಭೀರವಾದಂತ ಪ್ರಕರಣಗಳನ್ನ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಕೊಡುವಂತ ಮೂಲಕವಾಗಿ ಆ ಕೇಸ್ ಟ್ರಯಲ್ ಏನಿದೆ ಅದು ಬೇಗ ನಡೆಯುತ್ತೆ, ಮುಂದಿನ ಆರೋಪಿಗಳಿಗೆ ಶಿಕ್ಷೆ ಆಗುವಂತ ನಿಟ್ಟಿನಲ್ಲಿ ಎಲ್ಲವೂ ಕೂಡ ಸಹಕಾರಿ ಆಗುತ್ತೆ ಅನ್ನೋ ರೀತಿಯಲ್ಲಿ ಈಗ ಅವರು ಕೂಡ ಚರ್ಚೆಗಳನ್ನ ಮಾಡ್ಕೊಂಡಿದ್ದಾರೆ. ಆದ್ರೆ ಈಗ ಸರ್ಕಾರ ಈಗ ಇದಕ್ಕೆ ಸಮ್ಮತಿಯನ್ನ ಕೊಡಬೇಕು. ಮತ್ತೆ ಅವರು ಕೂಡ ಗೃಹ ಇಲಾಖೆಯಿಂದ ಮನವಿಯನ್ನ ಮಾಡಿಕೊಳ್ಬೇಕಾಗಿದೆ. ಮತ್ತೆ SPP ಅವರು ಕೂಡ ಆ ಬಗ್ಗೆ ಕೋರ್ಟ್ ಅಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಬೇಕಾಗಿರುವಂತದ್ದು. ಅದು ಅತಿ ಶೀಘ್ರದಲ್ಲಿ ಆಗುವಂತ ಎಲ್ಲಾ ಲಕ್ಷಣಗಳು ಕಾಣ್ತಾ ಇರುವಂತದ್ದು ಪೃಥ್ವಿರಾಜ್. ಓಕೆ, ಧನ್ಯವಾದ ಗಂಗಾಧರ್ ನಿಮ್ಮೆಲ್ಲ ಮಾಹಿತಿಗಾಗಿ. ರಾಜ್ಯ ಬಿಜೆಪಿ ಕಚೇರಿ ಸ್ಫೋಟಕ್ಕೆ ಉಗ್ರರ ಸಂಚು. ಈ ಸಂಚು ಫೇಲ್ ಆದಾಗ ರಾಮೇಶ್ವರಂ ಕೆಫೆ ಟಾರ್ಗೆಟ್ ಮಾಡಲಾಗಿದೆ. NIA ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತ ಪ್ರಮುಖ ಅಂಶ ಇದು. ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿತ್ತಲ್ಲ, ಬಾಂಬ್ ಬ್ಲಾಸ್ಟ್ ಆಗಿದ್ ಯಾಕೆ ಅನ್ನುವಂಥದ್ರ ಬಗ್ಗೆ ರಾಷ್ಟ್ರೀಯ ತನಿಖಾ ದಳ ತನಿಖೆಯನ್ನ ಮಾಡಿದೆಯಲ್ಲ, ಈ ಸಂದರ್ಭದಲ್ಲಿ ಸಂಚಿನ ಬಗ್ಗೆ ಗೊತ್ತಾಗಿದೆ. ಫಸ್ಟು ಬಿಜೆಪಿ ಕಚೇರಿಯನ್ನ ಟಾರ್ಗೆಟ್ ಮಾಡಲಾಗಿತ್ತು, ಅದು ಫೇಲ್ ಆದ್ಮೇಲೆ ರಾಮೇಶ್ವರಂ ಕೆಫೆ ಟಾರ್ಗೆಟ್ ಮಾಡಲಾಗಿದೆ ಅಂತ. ಇದ್ರ ಬಗ್ಗೆ ವಿರೋಧ ಪಕ್ಷ ನಾಯಕ ಅಶೋಕ್ ಮಾತನಾಡಿದ್ದಾರೆ, ಘಟನೆಯನ್ನ ಖಂಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಭಯದ ವಾತಾವರಣ, ಬಿಜೆಪಿ ಕಚೇರಿ ಸ್ಫೋಟಕ್ಕೆ ಉಗ್ರರು ಸಂಚು ಮಾಡಿದ್ದಾರೆ, ದೇಶದ ಭದ್ರತೆಗೆ ಇದು ಆತಂಕಕಾರಿ, ಬಿಜೆಪಿ ಪಕ್ಷವನ್ನ ಗುರಿ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಅಶ್ವಥ್ ನಾರಾಯಣ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದ್ರ ಬಗ್ಗೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಒಂದು ರೀತಿ ಭಯೋತ್ಪಾದಕರಿಗೆ ಭಯದ ವಾತಾವರಣನೇ ಇಲ್ಲ. ಈಗ ರಾಮೇಶ್ವರ ಕೆಫೆ ಬ್ಲಾಸ್ಟ್ ಆಯಿತು. ಅಲ್ಲಿಗೆ ಹೋದಂಥ ಎಲ್ಲ ಮಂತ್ರಿಗಳು, ಕಾಂಗ್ರೆಸ್ಸಿನ ಎಲ್ಲ ಮಂತ್ರಿಗಳು ಹೇಳಿಕೆ ಕೊಟ್ಟಿದ್ದು ಇದೊಂದು ಬಿಸ್ನೆಸ್ ಗಲಾಟೆ,
ಬೇರೆ ಬೇರೆ ಆ್ಯಂಗಲಲ್ಲಿ ನಾವು ನೋಡ್ತಾ ಇದ್ದೀರಿ ಅನ್ನೋ ಹೇಳಿಕೆ ಕೊಡೋ ಮುಖಾಂತರ ಎಲ್ಲೋ ಒಂದು ಕಡೆ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಾಡುವಂಥ ಒಂದು ಪ್ರಯತ್ನಗಳನ್ನು ಮಾಡ್ತಾ ಇರೋದ್ರಿಂದ ಈ ಥರ ಭಯೋತ್ಪಾದನಾ ಚಟುವಟಿಕೆಗಳು ಹಲ್ಲೆಗಳು ಕರ್ನಾಟಕದಲ್ಲಿ ವ್ಯವಸ್ಥಿತವಾಗಿ ನಡೀತಾ ಇದೆ. ಅವರು ರಾಮೇಶ್ವರಂ ಕೆಫೆ ಬದಲಾಗಿ BJP ಕಚೇರಿಯಲ್ಲೇ ಬಾಂಬ್ ಬ್ಲಾಸ್ಟ್ ಮಾಡಬೇಕು ಅಯೋಧ್ಯೆ ರಾಮ ಮಂದಿರದ ಉದ್ಘಾಟನಾ ಸಮಾರಂಭದಲ್ಲಿ ಅನ್ನೋದು ಅವ್ರದ್ದು ಮಾಡಿರೋವಂಥ ಹುನ್ನಾರ ಸಂಚು ಈಗ ಬಟಾ ಬಯಲಾಗಿದೆ. ಟಾರ್ಗೆಟ್ ಯಾರು? ಹಿಂದೂಗಳು ಟಾರ್ಗೆಟ್. ಹಿಂದೂಗಳ ಟಾರ್ಗೆಟ್ ಮಾಡೋ ಮುಖಾಂತರ ಈ ರಾಜ್ಯದಲ್ಲಿ ವಿಶೇಷವಾಗಿ ಬೆಂಗಳೂರು ಐಟಿ BT ಹಬ್ಬು, ಇಲ್ಲಿ ಭಯದ ವಾತಾವರಣ ಸೃಷ್ಟಿ ಮಾಡೋದ್ರಿಂದ ಇಲ್ಲಿ ಆಗ್ತಕ್ಕಂಥ ಬಿಸ್ನೆಸ್ಗೆ ಆರ್ಥಿಕ ಚಟುವಟಿಕೆಗೆ ಭಂಗ ತರಬೇಕು.